ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ಮಾರ್ನಿಂಗ್ ಲಾಗ್. ನಮ್ಮ ಮನೆ ಮುಂದೆ ವಾತಾವರಣ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಏಕೆಂದರೆ ಅಲ್ಲಿ ಗಿಡ ಮರಗಳಿರೋದ್ರಿಂದ ಬೆಳಗ್ಗೆ ಬಂದುಬಿಟ್ರೆ ಅಷ್ಟು ಸುಂದರವಾಗಿ ಕಾಣಿಸುತ್ತೆ. ಹಾಗೆ ಮಾರ್ನಿಂಗ್ ಒಂದು ವಿಟಮಿನ್ ಡಿನ ತೊಗೊಂಡು ನಾನೊಂದೆರಡು ರೋಸ್ ಗಿಡಗಳು ಹಾಕ್ಕೊಂಡಿದ್ದೆ, ಮೊನ್ನೆ ತೊಗೊಂಡು ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದು ಇವಾಗ ಮಗ್ಗಿತ್ತು ಸ್ಟಾರ್ಟಿಂಗ್ ತಂದಾಗ. ಈಗ ಎಷ್ಟು ಕಲರ್ಫುಲ್ಲಾಗಿ ಅರಳಿದೆ ನೋಡಿ. ಇದಿನ್ನೂ ಮಗ್ಗಿದೆ, ಇನ್ನೂ ಅರಳಿಲ್ಲ. ಇದನ್ನು ಕೀಳೋದಕ್ಕೂ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾ ಇದೆ. ಹಾಗೆ ನಾನು ಮಾರ್ನಿಂಗು ಹೆಲ್ದಿಯಾಗಿ ಒಂದು ಸ್ಮೂದಿ ಮಾಡಿಕೊಂಡೆ. ಈ ಸ್ಮೂದಿನ ಮಾಡ್ಕೊಳೋದಕ್ಕೆ ನಾನು ಏನೇನು ಬಳಸಿದ್ದೀನಿ, ಯಾವ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ಅಂತ ನೋಡೋಣ. ಇದು ಡ್ರ್ಯಾಗನ್ ಫ್ರೂಟ್ಸು, ಒಂದು ಡ್ರ್ಯಾಗನ್ನು, ಒಂದೆರಡು ಬಾಳೆಹಣ್ಣು, ಹಾಗೆ ಒಂದು ದಾಳಿಂಬೆನ ಬಳಸ್ಕೊಂಡು ಮಾರ್ನಿಂಗು ಹೆಲ್ದಿಯಾಗಿ ಒಂದು ಸ್ಮೂದಿ ಮಾಡಿಕೊಂಡೆ. ಇದರಲ್ಲಿ ಡ್ರ್ಯಾಗನ್ನು ತಿನ್ನೋದ್ರಿಂದ ನಮ್ಮಲ್ಲಿ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇದು ಎಲ್ಲ ಫ್ರೂಟ್ಸಿಗಿಂತಲೂ ಕಲರ್ಫುಲ್ಲಾಗಿ ಕಾಣೋಂಥ ಫ್ರೂಟ್ಸು, ಹಾಗೆ ಹೆಲ್ತಿಗೂ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಇದೆ. ಹಾಗೆ ಈ ಹಣ್ಣಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡುತ್ತೆ. ಹಾಗೆ ಮಲಬದ್ಧತೆ ನಿವಾರಣೆಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಚರ್ಮದ ಸಮಸ್ಯೆಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಹಣ್ಣು ತಿನ್ನೋದ್ರಿಂದ ನಮ್ಮ ಸ್ಕಿನ್ನಿಗೆ. ಹಾಗೆ ದಾಳಿಂಬೆ ಹಣ್ಣು ಕೂಡ ತಿನ್ನೋದ್ರಿಂದ ಒಳ್ಳೆ ಹೆಲ್ಪ್ಫುಲ್ ನಮ್ಮ ಬಾಡಿಗೆ ಅಂತ ಹೇಳ್ಬೋದು. ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ದಾಳಿಂಬೆಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಇರೋದ್ರಿಂದ ನಮ್ಮ ಬಾಡಿಗೂ ಕೂಡ ನಮ್ಮಲ್ಲಿರೋ ರಕ್ತದ ಒತ್ತಡವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗಾಗಿ ಡ್ರ್ಯಾಗನ್ನು ಮತ್ತು ದಾಳಿಂಬೆನ ನಾವು ಹೆಚ್ಚಿನಾಗಿ ಸೇವನೆ ಮಾಡಬೇಕು. ಹಾಗೆ ಡ್ರ್ಯಾಗನ್ ಬಳಸ್ಕೊಳೋದಕ್ಕೆ, ಸ್ಮೂದಿ ಮಾಡ್ಕೊಳೋದಕ್ಕೆ ಒಂದೆರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ಒಂದು ಹಾಫ್ ಬೌಲಷ್ಟು ಹಾಲು ಹಾಕ್ಕೊಂಡಿದ್ದೀನಿ, ಮಾಡಿಕೊಂಡೆ. ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಜಾರಿಗೊಂಡು ಸ್ಮೂದಿ, ಹೆಲ್ದಿಯಾಗಿರೋ ಒಂದು ಸ್ಮೂದಿ ರೆಡಿ ಆಯಿತು. ಅದಕ್ಕೆ ನಾನು ಒಂದು ಸ್ವಲ್ಪ ಸೀಡ್ಸ್ ಕೂಡ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಕುಂಬಳಕಾಯಿ ಬೀಜ, ಪರಂಗಿ ಬೀಜ ಇರುತ್ತಲ್ವ, ಅದು ಕೂಡ ನಮಗೆ ಸ್ಕಿನ್ನಿಗಿರ್ಬೋದು, ನಮ್ಮ ಬ್ಯೂಟಿ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಆ ಸ್ಮೂತಿಗೆ ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಕುಡಿದ್ಬಿಟ್ಟು ಹೆಲ್ದಿಯಾಗಿ ಒಂದು ತಿಂಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಮಾರ್ನಿಂಗು ನಾನು ತಿಂಡಿಗೆ ಅಂತ ಹೇಳ್ಬಿಟ್ಟು ಪೂರಿ ಮತ್ತು ಸಾಗು ಮಾಡ್ಕೊಂಡಿದ್ದೆ. ಸಾಗುನ ಟೇಸ್ಟ್ಫುಲ್ಲಾಗಿ ಹೇಗೆ ಮಾಡ್ಕೊಳೋದು ಅಂತ ನೋಡೋಣ. ನಾನು ಸಾಗು ಮಾಡ್ಕೊಳೋದಕ್ಕೆ ಆಲೂಗಡ್ಡೆ, ಒಂದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ, ಒಂದೆರಡು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊತಿದ್ದೀನಿ. ಒಗ್ಗರಣೆಗೆ ಅಂತ ಒಂದು ಟೊಮಾಟೊ, ಈರುಳ್ಳಿ ತೊಗೊಂಡಿದ್ದೆ, ಅದನ್ನು ಹೆಚ್ಚಿಟ್ಕೊಂಡೆ. ಹಾಗೆ ಒಂದು ಕುಕ್ಕರಿಗೆ ಬಟಾಣಿ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ, ಕ್ಯಾರೆಟು, ಆಲೂಗಡ್ಡೆ ಹಾಕ್ಕೊಂಡ್ಬಿಟ್ಟು 1.5 ಗ್ಲಾಸ್ ನೀರನ್ನು ಹಾಕ್ತಿದ್ದೀನಿ ಅದಕ್ಕೆ ಬೇಯೋದಕ್ಕೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಸಾಲ್ಟು ಕೂಡ ಆ್ಯಡ್ ಮಾಡಿ ಆ ತರಕಾರಿ ಎಲ್ಲ ಸಾಗು ಮಾಡೋದಕ್ಕೆ ಬೇಯೋದಕ್ಕೆ ಇಟ್ಕೊಳ್ತಿದ್ದೀನಿ. ತುಂಬ ಟೇಸ್ಟ್ ಬರುತ್ತೆ ಈಗ ಮಾಡೋದ್ರಿಂದ. ಹಾಗೆ ಸಾಗುಗೆ ಪೇಸ್ಟ್ ಮಾಡ್ಕೋಬೇಕಲ್ಲ, ಒಂದು ಮಿಕ್ಸಿ ಜಾರಿಗೆ ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈ ಥರ ಮಾಡೋದ್ರಿಂದ ಸಾಗು ತುಂಬ ಟೇಸ್ಟ್ ಬರುತ್ತೆ. ಹಾಗೆ ಸ್ಮೆಲ್ಲು, ಪರಿಮಳ ಕೂಡ ಮನೆ ತುಂಬ ಹರಡಿರುತ್ತೆ, ಅಷ್ಟು ಟೇಸ್ಟ್ಫುಲ್ಲಾಗಿರುತ್ತೆ. ಹಾಗೆ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ನಾನು ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಅದು ನಾವು ತರಕಾರಿ ಬೇಯೋಷ್ಟರಲ್ಲಿ ನಾವು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು, ಆಗ ಬೇಗ ಆಗುತ್ತೆ. ಹಾಗಾಗಿಬಿಟ್ಟು ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ತರಕಾರಿ ಬೇಯೋಷ್ಟರಲ್ಲಿ ಪೇಸ್ಟನ್ನು ರೆಡಿ ಮಾಡಿಕೊಂಡೆ. ಈಗ ತರಕಾರಿನೂ ಕೂಡ ಕಂಪ್ಲೀಟಾಗಿ ಬೆಂದಿತ್ತು. ಹಾಗೆ ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಇಟ್ಕೊಂಡೆ. 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಓನ್ ಸ್ಪೈಸಸ್ ಕೂಡ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ ಟೇಸ್ಟು, ಅದಕ್ಕೋಸ್ಕರ. ಹಾಗೆ ಒಂದು ಈರುಳ್ಳಿ, ಒಂದು ಟೊಮಾಟೊ ಒಗ್ಗರಣೆಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಈರುಳ್ಳಿ ಮತ್ತು ಟೊಮಾಟೊ 2 ತೊಗೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ವ, ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಈ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತಲ್ವ, ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಎತ್ತಿಟ್ಕೋಬೇಕು. ಕುದಿ ಬಂದಾಗ ಅದಕ್ಕೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು
ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ಮುಂಚೆನೇ. ಇವಾಗ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ತರಕಾರಿ ಬೇಯೋದಕ್ಕೂ ಹಾಕ್ಕೊಂಡಿದ್ದೆ, ಇಲ್ಲಾಂದರೆ ತರಕಾರಿ ಟೇಸ್ಟ್ ಬರೋಲ್ಲ. ಬೇಯೋದಕ್ಕೂ ಒಂದು ಸ್ವಲ್ಪ ನಾವು ಸಾಲ್ಟನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ಕಂಪ್ಲೀಟಾಗಿ ರೆಡಿ ಆಯಿತು ಸಾಗು. ಇದನ್ನು ಸಾಗು ಮಾಡೋದಕ್ಕೆ ಸಾಗು ಟೇಸ್ಟ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಹಾಗೆ ಪರಿಮಳನೂ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಾಗೆ ಇದು ರೆಡಿ ಮಾಡಿಟ್ಕೊಂಡು ಪೂರಿ ಮಾಡೋಣ ಅಂತ ಒಂದು ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ಮೈದಾ, 2 ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಕಲರ್ಫುಲ್ಲಾಗಿ ಬರಲಿ ಅಂತ ಹೇಳ್ಬಿಟ್ಟು ಗೋಲ್ಡನ್ ಕಲರ್ ಬರಬೇಕಲ್ವ ಪೂರಿ, ಒಂದು ಸ್ವಲ್ಪ ಅರಶಿನ ಆ್ಯಡ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ತಾಯಿದ್ದೀನಿ. ಪೂರಿ ಈ ಥರ ಮಾಡೋದ್ರಿಂದ ಸ್ಮೂತಾಗಿ ಬರುತ್ತೆ, ಉಬ್ಬುತ್ತೆ. ಹಾಗಾಗಿಬಿಟ್ಟು ಅದಕ್ಕೂ ಸ್ವಲ್ಪ ರವೆ ಹಾಕ್ಕೊಂಡ್ರೆ ಉಬ್ಬುತ್ತೆ. ಹಾಗಾಗಿ ರವೆ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಒಂದು 10 ನಿಮಿಷ ಎತ್ತಿಡಬೇಕು. ಹಾಗೆ ಆಮೇಲೆ ಅದನ್ನು ಹೊಸ್ಬಿಟ್ಟು ನಾವು ಆಯಿಲ್ ಹಾಕಿ ಕರೆದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ. ಕಲರ್ಫುಲ್ಲಾಗಿ ಬರುತ್ತೆ. ಹಾಗೆ ಈ ರೀತಿ ಪೂರಿ ಮಾಡ್ಕೊಳೋದ್ರಿಂದ ಪೂರಿ ಮತ್ತು ಸಾಗುಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸಾಗು ಯಾವ ರೀತಿ ಮಾಡೋದು ಅಂತ ಹೇಳಿದ್ದೀನಲ್ವ, ಈ ರೀತಿ ಸಾಗುನ ಪೂರಿನ ಮಾಡ್ಕೊಂಡ್ಬಿಟ್ಟು ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ಇದ್ದರೆ ಅವರಿಗೆಲ್ರಿಗೂ ಶೇರ್ ಮಾಡಿ ವಿಡಿಯೋನ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಹೆಲ್ದಿ ಆಗಿರುವಂಥ ಹೆಲ್ದಿ ಫುಡ್ ಅಂತಲೂ ಕೂಡ ಮಾರ್ನಿಂಗ್ ಹೇಳ್ಬೋದು.